ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮವು ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರಾದಂತಹ ಶ್ರೀ ಪ್ರಿಯಾಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಶ್ರೀ ನಾಗದೇವತಾ ಮಾತೆಯನ್ನು ನೆನೆಯುತ್ತಾ ಇಂದು 131ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳು ಸದಾಕಾಲವು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಇರಲೆಂದು ಪ್ರಸ್ತುತ ಈ 131ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ಕ್ಷೇತ್ರದ ವಿಶಾಲವಾದ ಭೂಪ್ರದೇಶವನ್ನು ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳ ಅನುಕೂಲಕ್ಕಾಗಿ ಹಾಗೂ ಭವಿಷ್ಯದ ಈ ಕ್ಷೇತ್ರದ ಒಂದು ಅಭಿವೃದ್ಧಿಯ ಒಂದು ಉದ್ದೇಶದಿಂದ ವಿವಿಧ ಹಂತಗಳಾಗಿ ಈ ಕ್ಷೇತ್ರದ ಸ್ಥಳವನ್ನು ಅಭಿವೃದ್ಧಿಪಡಿಸಬೇಕೆಂದು ಮನಗಂಡು ಶ್ರೀ ಪ್ರಿಯಾಪಟ್ಟಣದಮ್ಮ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳೆಲ್ಲರಿಗೂ ಸಹ ಪ್ರಸಾದ ತೆಗೆದುಕೊಂಡ ನಂತರ ಕೈ ತೊಳೆಯಲೆಂದು ಒಂದು ವಿಶೇಷವಾದ ಸ್ಥಳವನ್ನು ಸುಮಾರು ದಿನಗಳ ಕಾಲ ನೋಡಿ ಯೋಚಿಸಿ ಚಿಂತಿಸಿ ಚರ್ಚಿಸಿ ಒಂದು ಸ್ಥಳವನ್ನು ಅಭಿವೃದ್ಧಿಪಡಿಸಲಾಗಿರುತ್ತದೆ. ಪ್ರಸ್ತುತ ಈ ಕ್ಷೇತ್ರದ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಾಗ ಪ್ರಸ್ತುತ ಕ್ಷೇತ್ರದ ವತಿಯಿಂದ ಅಭಿವೃದ್ಧಿಪಡಿಸಲಾಗಿರುವಂತಹ ಈ ಸ್ಥಳದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಕೈ ತೊಳೆದುಕೊಂಡು ಕ್ಷೇತ್ರದ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಪ್ರಸ್ತುತ ಈ ಕ್ಷೇತ್ರದ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ತಾವು ಈ ವಿಡಿಯೋ ಚಿತ್ರಗಳನ್ನು ನೋಡಬಹುದು. ಈಗ ಅತ್ಯವಶ್ಯಕವಾಗಿ ಬೇಕಾಗಿದ್ದಂತಹ ಒಂದು ಪ್ರಸಾದ ಶ್ರೀ ಪಿಪಿಡಿ ಕ್ಷೇತ್ರ ಪ್ರಸಾದ ಕುಟೀರದಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ನಂತರ ಈ ಭಾಗಕ್ಕೆ ಬಂದು ಇಲ್ಲಿ ಇಡಲಾಗಿರುವಂತಹ ನೀರಿನಿಂದ ಈ ಸ್ಥಳದಲ್ಲಿ ಕೈ ತೊಳೆದುಕೊಂಡು ನಂತರ ಪ್ರಸಾದದ ಪ್ಲೇಟುಗಳನ್ನು ಈ ಸ್ಥಳದಲ್ಲಿ ಹಾಕಲು ಈ ಒಂದು ಸ್ಥಳವನ್ನು ಈ ಒಂದು ಭೂಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಇರಲೆಂದು ಹಾಗೂ ಈ ಸ್ಥಳವನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬಸ್ಥರಿಂದ ಸುಮಾರು 50,000 ರೂಗಳನ್ನು ವಿನಿಯೋಗಿಸಿ ಈ ಒಂದು ಸ್ಥಳವನ್ನು ಅಭಿವೃದ್ಧಿಪಡಿಸಲಾಗಿರುತ್ತದೆ. ಹಾಗೆಯೇ ವಿಶೇಷವಾಗಿ ಈ ಸ್ಥಳದ ಜೊತೆಯಲ್ಲಿ ಇಲ್ಲಿರುವಂತಹ ಕೆಲವೊಂದು ಸ್ಥಳವನ್ನು ಅಗೆಯಿಸಿ ತೆಗೆಯಿಸಿ ಕಲ್ಲನ್ನು ಹಾಸಲು ಭಕ್ತಾದಿಗಳು ಓಡಾಡಲು ಸಹ ಈ ಒಂದು ಅಭಿವೃದ್ಧಿಯ ಸಂದರ್ಭದಲ್ಲಿ ಕಲ್ಲು ಹಾಸಲು ಸಹ ಈ ಒಂದು ಸ್ಥಳವನ್ನು ಅಭಿವೃದ್ಧಿಪಡಿಸಲಾಗಿರುತ್ತದೆ. ಅಮ್ಮ ತಾಯಿ ಶ್ರೀ ಪ್ರಿಯಾಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಶ್ರೀ ನಾಗದೇವತಾ ಮಾತಾ ಈ ಕ್ಷೇತ್ರದಲ್ಲಿ ಪ್ರಸ್ತುತ ನೆನೆಗುದಿಗೆ ಬಿದ್ದಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಸಕಾಲಕ್ಕೆ ಜರುಗುವಂತಾಗಲಿ ಹಾಗೂ ಈ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂತಹ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ಬಾಕಿ ಉಳಿದಿವೆ ತಾಯಿ. ಎಲ್ಲ ಕೆಲಸ ಕಾರ್ಯಗಳು ಸಹ ಸಕಾಲಕ್ಕೆ ಅಭಿವೃದ್ಧಿ ಹೊಂದುವಂತಾಗಲಿ ಹಾಗೂ ಈ ಒಂದು ಅಭಿವೃದ್ಧಿಯ ಪಥದಲ್ಲಿ ಅಡ್ಡಲಾಗಿರುವಂತಹ ಕೆಲವರಿಗೆ ಅಮ್ಮನವರು ಜ್ಞಾನೋದಯವನ್ನು ನೀಡಲಿ ಎಂದು ಪ್ರಸ್ತುತ ಈ 131ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಶ್ರೀ ಪಿಪಿಡಿ ಕ್ಷೇತ್ರದ ದೇವಮೂಲೆಗಾದಂತೆ ಈ ಒಂದು ಸ್ಥಳವನ್ನು ಭವಿಷ್ಯ ದಿನಗಳಲ್ಲಿ ಕಲ್ಲು ಹಾಸನ್ನು ಹಾಕಲು ಅಗೆದು ನಾನೇ ಸ್ವತಃ ಖುದ್ದಾಗಿ ಬಂದು ನನ್ನ ಜೊತೆಯಲ್ಲಿ ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿ ಶ್ರೀ ಮಲ್ಲಿಕಾರ್ಜುನ್ ರವರ ಉಪಸ್ಥಿತಿಯಲ್ಲಿ ಹಾಗೂ ಸಾಕಷ್ಟು ಜನ ಕೂಲಿ ಕಾರ್ಮಿಕರ ಅಥವಾ ಈ ಕ್ಷೇತ್ರದ ಭಕ್ತಾದಿಗಳ ಉಪಸ್ಥಿತಿಯಿಂದಾಗಿ ಆ ಸ್ಥಳವನ್ನು ಅಗೆದು
ತೆಗೆದು ಸ್ವಚ್ಛಗೊಳಿಸಿ ಈ ರೀತಿಯಾಗಿ ಅಣಿ ಮಾಡಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳು ಸದಾಕಾಲ ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆಲ್ಲರಿಗೂ ಸಹ ಇರಲೆಂದು, ಹಾಗೆಯೇ ಈ ಕ್ಷೇತ್ರದಲ್ಲಿ ಈ ಒಂದು ಸಮಯಕ್ಕೆ ಅಭಿವೃದ್ಧಿ ಹೊಂದಬೇಕಾಗಿದ್ದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಎಲ್ಲವೂ ಸ್ಥಗಿತಗೊಂಡಿದ್ದು, ಆ ಎಲ್ಲ ಕೆಲಸ ಕಾರ್ಯಗಳು ಜರುಗುವಂತಾಗಲಿ, ನಡೆಯುವಂತಾಗಲಿ ಅಮ್ಮನವರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಈ ಒಂದು ಅಭಿವೃದ್ಧಿಯ ಪಥದಲ್ಲಿ ಅಡ್ಡಲಾಗಿರುವಂತಹ ಎಲ್ಲರಿಗೂ ಸಹ ಅಮ್ಮನವರು ಜ್ಞಾನೋದಯವನ್ನು ನೀಡಲಿ, ಪಾಠ ಕಲಿಸಲಿ ಎಂದು ಪ್ರಸ್ತುತ ಈ 131ನೇ ಸುತ್ತನ ಪಾದಯಾತ್ರೆ ಸುಸಂದರ್ಭದಲ್ಲಿ ನೆನೆದುಕೊಳ್ಳುತ್ತಾ ಬೇಡಿಕೊಳ್ಳುತ್ತಾ, ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆ ನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು, ಶ್ರೀ ನಾಗದೇವತಾ ಮಾತಾ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ ನಮ್ಮಿಂದಾಗಿರುವ ತಪ್ಪುಗಳನ್ನು ಮನ್ನಿಸಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮುಂದುವರಿಸಿಕೊಂಡು ಹೋಗಲು ಆಶೀರ್ವದಿಸು ಮಾತೆ, ಆಶೀರ್ವದಿಸು. ಹಾಗೆಯೇ ಈ ಕ್ಷೇತ್ರದ ಅಭಿವೃದ್ಧಿಯ ಹಂತದಲ್ಲಿ ಅಡ್ಡಲಾಗಿರುವಂತಹ ಹಾಗೂ ಅಧರ್ಮೀಯವಾಗಿ ಯೋಚಿಸುತ್ತಿರುವಂತಹ ಸರ್ವರಿಗೂ ಸಹ ಜ್ಞಾನೋದಯವನ್ನು ನೀಡಿ ಅಭಿವೃದ್ಧಿಯ ಹಂತದಲ್ಲಿ ಯಾರೂ ಸಹ ಅಡ್ಡಬರದ ಹಾಗೆ ಅವರಿಗೆ ಜ್ಞಾನೋದಯವನ್ನು ನೀಡಿ ಸನ್ಮಾರ್ಗವನ್ನು ಕರುಣಿಸು ಎಂದು ಪ್ರಸ್ತುತ ಈ 131ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ, ಎಲ್ಲ ಸಮಯ ಸಂದರ್ಭಗಳು ನಮ್ಮದೇ ಆಗಿರುವುದಿಲ್ಲ. ಎಲ್ಲ ಸಮಯಕ್ಕೂ ಎಲ್ಲ ಕಾಲಕ್ಕೂ ಶಕ್ತಿ ಮತ್ತು ಆರ್ಥಿಕ ಸಹಾಯ ಇರುತ್ತದೋ ಇಲ್ಲವೋ ಗೊತ್ತಿಲ್ಲ ತಾಯೇ. ನಿನ್ನ ಮಾರ್ಗದರ್ಶನ ಮತ್ತು ಆಶೀರ್ವಾದಗಳು ಇರುವ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಧರ್ಮದ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಎಲ್ಲವೂ ಸಹ ಸಕಾಲಕ್ಕೆ ಜರುಗುವಂತಾಗಲಿ ಎಂದು ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಆಶೀರ್ವದಿಸಿ ಅನುಗ್ರಹಿಸು ಮಾತಾ, ಅನುಗ್ರಹಿಸು. ಧನ್ಯೋಸ್ಮಿ ಮಾತೆ, ಧನ್ಯೋಸ್ಮಿ.